ಆನೇಕಲ್ ತಮಿಳುನಾಡು ಸರ್ಜಾಪುರ ಸಮೀಪದ ಬಾಗಲೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ. ಸಂಸಾರ ಮಾಡಿ ಮಗುವಾದ ನಂತರ ನನಗೆ ಮಗು ಹುಟ್ಟೇ ಇಲ್ಲ ಎನ್ನುತ್ತಿರುವ ಕಿರಾತಕ. ತನಗೆ ನ್ಯಾಯ ಕೊಡಿಸುವಂತೆ ಕೋರಿ ಗಂಡನ ಮನೆ ಮುಂದೆ ಯುವತಿ ಪ್ರತಿಭಟನೆ. 4 ತಿಂಗಳ ಮಗುವನ್ನ ಕೈಲಿಟ್ಟುಕೊಂಡು ಪ್ರತಿಭಟನೆಗೆ ಕುಳಿತ ಯುವತಿ. ಬಾಗಲೂರು ಸಮೀಪದ ಕಗ್ಗೂರಿನಲ್ಲಿ ಘಟನೆ. ಬೆಂಗಳೂರಿನ ಹೆಣ್ಣು ಮಗಳಿಗೆ ತಮಿಳುನಾಡಿನಲ್ಲಿ ಭಾರೀ ಅನ್ಯಾಯ. ತಾನೇ ಹುಟ್ಟಿಸಿದ ಮಗುವನ್ನ ತನಗೆ ಹುಟ್ಟಿಲ್ಲ ಎಂದು ಕೈ ಎತ್ತಿದ ತಂದೆ. ಕಗ್ಗನೂರು ವಾಸಿ ಚಂದ್ರಶೇಖರ್ ಮೇಲೆ ಗಂಭೀರ ಆರೋಪ. 2 ವರ್ಷಗಳ ಹಿಂದೆ ಬೆಂಗಳೂರಿನ ಪುಟ್ಟೇನಹಳ್ಳಿ ಯುವತಿ ಮೋನಿಶಾಳನ್ನ ಮದುವೆ ಮಾಡಿಸಲಾಗಿತ್ತು. ಸ್ವಲ್ಪ ದಿನ ಸಂತೋಷವಾಗಿದ್ದ ದಂಪತಿ ನಡುವೆ ಯುವಕ ಭಾವನಿಂದಲೇ ಕಲಹ. ಯುವತಿ ಜೊತೆ ಚಂದ್ರಶೇಖರ್ ಭಾವ ರಘುವರನ್ ಅನುಚಿತ ವರ್ತನೆ ಆರೋಪ. ಆಕೆ ಇದಕ್ಕೆ ಒಪ್ಪದೆ ಜಗಳವಾಡಿದ್ದೇ ಕಾರಣ. ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟ ಆರೋಪ. 2 ತಿಂಗಳ ಗರ್ಭಿಣಿ ಇದ್ದಾಗ ಕಿರಿಕ್ ಮಾಡಿ ಮನಿಷಳನ್ನ ಹೊರಹಾಕಿದ್ದ ಗಂಡ ಅತ್ತೆ ಮಾವ. ಮಗುವಾದ ಮೇಲೂ ಸಹ ಹೆಂಡತಿಯನ್ನ ಕರೆದುಕೊಂಡು ಹೋಗಲು ಬಾರದ ಚಂದ್ರಶೇಖರ್. ಮಗು ಹಾಗೂ ಮೋನಿಶಳನ್ನ ಗಂಡನ ಮನೆಗೆ ಬಿಡಲು ಬಂದಾಗ ಕಿರಿಕ್. ಈ ಮಗು ನನ್ನ ಮಗು ಅಲ್ಲ ಎಂದು ಹೇಳಿ ಮನೆಯಿಂದ ಆಚೆ ಹಾಕಿರುವ ಚಂದ್ರಶೇಖರ್. ತನಗೆ ನ್ಯಾಯ ಬೇಕು ಎಂದು ಮನೆ ಮುಂದೆ ಮಗು ಸಮೇತ ಪ್ರತಿಭಟಿಸುತ್ತಿರುವ ಯುವತಿ ಮನಿಷಾ. ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪೊಲೀಸರಿಂದ ಸಹ ಇಲ್ಲ ಸಹಕಾರ. ದಯವಿಟ್ಟು ನಿಮ್ಗೆ ನಮ್ಗೆ ನಂಬಿಕೆ ಇದೆ ವಿಜಯ್ ಸರ್, ನಮ್ಮ ಹುಡುಗಿಗೊಂದು ನ್ಯಾಯ ಒದಗಿಸ್ಕೊಡಿ. ಇಷ್ಟು ಜನ ಹೆಣ್ಮಕ್ಳು ಬಂದು ಅವ್ರ ಮನೆ ಮುಂದೆ ಕೂತಿದ್ದೀವಿ, ನಮ್ಗೆ ಯಾವುದೇ ತರ ರಕ್ಷಣೆ ಇಲ್ಲ. ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ಏನಿದೆ ಬಂದು ಸ್ವಲ್ಪ ತೀರ್ಮಾನ ಮಾಡಿ ಅವ್ನ್ ಬಂದು ಪ್ರೂಫ್ ಮಾಡೋದಂತ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಲ್ಲ ಸರ್. ನಾವು ಇಲ್ಲಿಂದ ಹೋಗಲ್ಲ. ನಾವು ನಮ್ಮೂರು ಬಂದು ಪುಟ್ಟನಹಳ್ಳಿ ಜೆಸಿ ನಗರ ಬೆಂಗಳೂರು. ನಮ್ಮ ನೆಗೆಟಿವ್ ಊರು ಬಂದು ಬಾಗೇಪಲ್ಲಿ ಜೂಲ್ಪಾಳ್ಯ. ನಾವು ಸಿಟಿಯಲ್ಲಿ ಇದ್ದಿದ್ದು. ಅವರೇ ಬಂದು ಮದುವೆ ಸಂಬಂಧ ಹುಡ್ಕಕ್ಕೆ ಹೇಳಿದ್ರು. ಅದಕ್ಕೆ ನಮ್ಮತ್ತೆ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕಂದಿರು ಎಲ್ಲರೂ ಸೇರಿ ನನ್ನ ಮದುವೆ ಸಂಬಂಧ ತಂದ್ಬಿಟ್ಟು ಎಲ್ಲ ಓಕೆ ಆಗಿತ್ತು. ಮತ್ತೆ ಎಲ್ಲ ಎಂಗೇಜ್ಮೆಂಟ್ ಮುಗೀತು. ಆಮೇಲೆ ಮದ್ವೆಗೆ ನವೆಂಬರ್ 17-18 ಮದ್ವೆ ಆಗಿದ್ದು. 1 ವಾರಕ್ಕೆ ಜಗಳ ಸ್ಟಾರ್ಟ್. ಅದು ನಮ್ಮ ನಾದ್ನಿ ಗಂಡ ಇತ್ಕೊಂಡು ಮಿಸ್ಬಿಹೇವ್ ಮಾಡಕ್ ಬಂದಿದ್ರು. ಅದಕ್ಕೆ ನಾನು ಈ ತರ ಇಷ್ಟ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳಿದಕ್ಕೆ ಅವ್ರು ಇತ್ಕೊಂಡು ಇಲ್ಲಿ ಇದಾಗಿರೋದು ಇನ್ಚಾರ್ಜ್ ಆಗಿ ನಾನು ಮೇಂಟೈನ್ ಮಾಡ್ತಿರೋದು ಮನೆ. ನಿನ್ ಬದುಕು ಬಾಳೆಲ್ಲ ನನ್ನ ಕೈಯಲ್ಲಿ ಐತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಬದುಕು ಬಾಳೆಲ್ಲ ನನ್ನ ಕೈಯಲ್ಲಿ ಐತೆ, ನೀನ್ ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ನಾನು ನನ್ನ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಒಪ್ಕೊಂಡಿಲ್ಲ ಅನ್ಬಿಟ್ಟು ಆಮೇಲೆ ಇತ್ಕೊಂಡು ನೀನು ಹಂಗಾದ್ರೆ ಇಲ್ಲಿ 1 ದಿವಸನೂ ಇಕ್ಕಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಒಪ್ಕೊಂಡಿಲ್ಲ ಅನ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ರು ನನ್ನ. ಹಾಕಾದ್ಮೇಲೆ ಮತ್ತೆ ನಾವು ಬಂದಿದ ತಕ್ಷಣ ಅವರು ಡೈವರ್ಸ್ ಕೊಟ್ಕೋತಾರೆ ಅಂತ ನಮ್ಗೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ಸರಿ ಅನ್ಬಿಟ್ಟು ನಾವೇನ್ ಎಲ್ಲ ಆದ್ಮೇಲೆ ನಮ್ಮ ಹಸ್ಬೆಂಡ್ ಅವರ ಬಾಬಾ ಇತ್ಕೊಂಡು ನಮ್ಮ ಬಾಯಿ ಮೈದಂಗೆ ಹುಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಡೆಲಿವರಿ ಆಗಿ Feb 17 ಆಗಿದ್ದು, 2026 ಅಲ್ಲಿ ಆಗಿದ್ದು. 4 months ಇವಾಗ ನಮ್ಮ ಮಗು. ನಮ್ಮ ಹಸ್ಬೆಂಡ್ ಇತ್ಕೊಂಡು ಇವಾಗ ಹೇಳ್ತಿದ್ದಾರೆ ಮಗು ನಂದಲ್ಲ ಅಂತ ಹೇಳ್ತಿದ್ದಾರೆ. ಅದು ಅವ್ರ ಅಮ್ಮ ಅವರೆಲ್ಲ ಅವ್ರ ಬಾಬಾ ಮತ್ತೆ ನಮ್ಮ ನಾದ್ನ ಎಲ್ಲ ತಲೆ ತುಂಬಿದ್ದಾರೆ. ಅದಕ್ಕೆ ಇವಾಗ ಅವರು ಇಟ್ಕೊಂಡು ಹೇಳ್ತಿದ್ದಾರೆ ನನ್ ಮಗು ಅಲ್ಲ. ಮಿಸ್ಬಿಹೇವ್ ಮಾಡಕ್ ಹೇಳಿದ್ವಿ ಸರ್. ಇದಕ್ಕೆ ನೀವು ಸುಮ್ನೆ ನನ್ ಬಾವನ ಮೇಲೆ ಹೇಳ್ಬೇಡ, ಹಂಗೆ ಹಿಂಗೆ ಅಂತ ನನ್ನನ್ನೇನೆ ಆಚೆ ಹಾಕಿದ್ರು ಸರ್. ಅವ್ರಿಗೆ ಸಪೋರ್ಟ್. ಹ್ಞೂ ಸರ್, ನೆನ್ನೆ ಎಲ್ಲ ಮಾತಾಡಿದ್ರು. ಅದು ಅವ್ರು ಪೊಲೀಸವ್ರನ್ನ ಕರ್ಕೊಬಂದು ಅವ್ರೇನಂತಾರೆ ಕೋರ್ಟ್ಗೆ ಹೋಗಿ, ಕೋರ್ಟಲ್ಲಿ ಹಾಕಿ ಹೋಯ್ತಾರಲ್ಲ ಅವರು, ಕೋರ್ಟಲ್ಲೇ ಹೋಗಿ ಮಾತಾಡ್ಕೊಳ್ಳಿ ಅಂದ್ರು. ನಾನು ಇತ್ಕೊಂಡಿಲ್ಲ, ನನ್ನ ಗಂಡನ ಮನೆ ಇದು, ನಾನು ಯಾಕೆ ಹೋಗ್ಬೇಕು, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ಬಿಟ್ರೆ ಇಲ್ಲೇ ಇದ್ದೀನಿ. ನೆನ್ನೆ ಪೊಲೀಸವ್ರು ಬಂದ್ರು. ಇಲ್ಲ ನಾನು ಹೋಗಲ್ಲ ಅಂತಾನೆ ಹೇಳಿದ್ದೀನಿ ಸರ್. ಅವ್ರು ಕೋರ್ಟ ನೋಡ್ಕೊಳಕ್ ಹೇಳಿದ್ರು, ನಾನು ಹೋಗಲ್ಲ ಅಂದಿದ್ದಕ್ಕೆ ಸರಿ ಅಮ್ಮ ನಿನ್ನಿಷ್ಟ ಅನ್ಬಿಟ್ಟು ಅವರು ಹೊಟ್ಟೋರು ಸರ್. ಇವಾಗ ನನ್ನ ಹಸ್ಬೆಂಡ್ ಬೇಕು, ಅವನಿಗೆ ತಂದೆ ಬೇಕು. ಇತ್ಕೊಂಡು ಅವ್ರು ಇವಾಗ ಹೇಳ್ತಿದಾರಲ್ಲ ಸರ್ ತಂದೆ ನಾನಲ್ಲ ಅಂತ. ಅವ್ನು ಪ್ರೂಫ್ ಮಾಡ್ಲಿ. ಅವನು ಇವಾಗ ನನ್ನ ಮಗ ಅಲ್ಲ ಅಂತ ಅಂದ್ಮೇಲೆ ಅವ್ನು ಪ್ರೂಫ್ ಮಾಡ್ಲಿ. ವಿತಿನ್ ಸೆಕೆಂಡು ಅವಾಗ ಹೋಗ್ತೀನಿ ಸರ್. ಅವ್ನು ಪ್ರೂಫ್ ಮಾಡ್ಲೇಬೇಕು ಫಸ್ಟು. ಇಲ್ಲಾಂದ್ರೆ ನಾನು ಹೋಗಲ್ಲ, ನಾನು ಮನೆಗೆ ಒಳಗಡೆನೆ ಹೋಗಿ ಕುತ್ಕೊಂತೀನಿ. ಮನುಷ್ಯ ಎಲ್ಲ ಸೇರಿ ನಾವು ಮದ್ವೆ ಮಾಡ್ಕೊಟ್ವಿ. ಮಾಡ್ಕೊಟ್ಟಾದ್ಮೇಲೆ ಸ್ವಲ್ಪ ದಿವಸ ಚೆನ್ನಾಗೇ ಇದ್ರು. ಆಮೇಲೆ ತಂಗಿರಿ ಗಂಡ ಎಲ್ಲ ಇಲ್ಲೇ ಇದ್ದಿದ್ದು. ಇವಾಗ ಸಪ್ರೇಟ್ ಆಗಿ ನಾವು ಕೇಳಿದಕ್ಕೆ ಈ ತರ ಎಲ್ಲ ಇಲ್ಲೇ ಇದ್ದು ಜಗಳ ಮಾಡ್ತಿದ್ದೀರಲ್ಲ ಅಂತ 3-4 ಸತಿ ಪಂಚಾಯತಿ ಆದ್ಮೇಲೆ ಅವ್ರು ಸಪ್ರೇಟ್ ಆಗಿ ಹೋಗಿರೋದು ಸರ್. ಅಲ್ಲಿ ತನಕ ಇಲ್ಲೇ ಇದ್ದು ಟಾರ್ಚರ್ ಕೊಡ್ತಿದ್ರು. ನಮ್ಮ ಮಗಳಿಗೆ ಏನಾದ್ರು ನಾವ್ ಹೇಳ್ದಂಗೆ ನೀನ್ ಕೇಳಿಲ್ಲ ಅಂದ್ರೆ ನೀನು ಆಚೆ ಹಾಕ್ತೀನಿ ಅಂತ ಹೇಳಿ ಜಗಳ ಫುಲ್ಲು ಯಾವಾಗೂ ಜಗಳ ಮಾಡೋದು ಎಲ್ಲ ಮಾಡ್ತಿದ್ರು ಅವ್ರು. ನಮ್ಮ ಅಳಿಯಾಗ ಹೇಳಿದಕ್ಕೆ
ಅವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಅವಳ ಅಳಿಯ ನಾದ್ನಿ ಗಂಡನಿಂದ ಸರ್ ಇದೆಲ್ಲ ಪ್ರಾಬ್ಲಮ್ ಬರ್ತಿರೋದು. ನಾವು 200 ಗ್ರಾಮ್ ಗೋಲ್ಡ್ ಹಾಕಿದ್ವಿ. ಅವಾಗಿಂದ ಇವಾಗ ಫಸ್ಟು ಏನ್ ಹಾಕಿದ್ರು ಅದನ್ನೇ ಸಾಕು ಅಂತ ಹೇಳ್ತಿದ್ರು. ನಾದ್ನಿ ಗಂಡ ಮಿಸ್ಬಿಹೇವ್ ಹೇಳಿದಾಗಿಂದ ಸ್ಟಾರ್ಟ್ ಸರ್. ಇನ್ನ ಬೇಕು ನಮ್ಗೆ 200 ಗ್ರಾಮ್ ಗೋಲ್ಡು, 1.5 kg ಬೆಳ್ಳಿ ಎಲ್ಲ ಕೊಟ್ಟು ಒಂದು 10-15 ಲಕ್ಷ ತನಕ ಖರ್ಚಾಗಿದೆ ಸರ್. ನಮಗೆ ನಾವು ದುಡ್ಡು ಕೊಟ್ಟಿದ್ದೀವಿ ಸರ್. ಅವನು ಅಲ್ಲೆಲ್ಲೋ ಟೆಂಪಲ್ ಅಲ್ಲಿ NGO ಏನೋ ಅಂತಾರೆ ಆ ಕೆಲಸ ಮಾಡೋದು ಸರ್. ರಘುವರನ್ ರಾಜ್ಕುಮಾರ್ ಸರ್. ಚಂದ್ರಶೇಖರ್ ಸರ್. ನಮ್ ಭಾವ ನಮ್ಗೆ ಏನು ಅಂತ ಗೊತ್ತು. ನಮ್ ಭಾವನೆ ಮನೆ ಎಲ್ಲ ಮೇಂಟೈನ್ ಮಾಡೋದು. ಈ ಮನೆನೂ ನಮ್ ತಂಗಿ ಹೆಸರು ಮೇಲೆನೆ ಬರೀತೀನಿ. ನನ್ನ ಆಸ್ತಿ ಎಲ್ಲ ನಮ್ ತಂಗಿ ಮೇಲೆನೆ ಬರೀತೀನಿ ಅಂತ ಹೇಳಿದ್ರು ಸರ್. ಈಗ ಹೇಳಿದ್ರೆ ನಂಗೆ ಮಗು ಹುಟ್ಟೇ ಇಲ್ಲ, ಎಲ್ಲ ಒಡೆದು ಈಚೆ ಹಾಕಿದ್ರು ಸರ್. ಸುಮ್ನೆ ಅದೇ ಹೇಳಿದಕ್ಕೇನೆ ಒಡೆದು ಈಚೆ ಹಾಕ್ಬಿಟ್ಟು ಬರ್ಕೊಟ್ಬಿಟ್ಟು ಹೊಟ್ಟೋಗು, ನಿಂಗೂ ನನ್ ಮಗನ್ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಅನ್ನೋದು, ಮಾವ ಹೊಡಿಯಕ್ ಬರೋದು ಎಲ್ಲ ಟಾರ್ಚರ್ ಸರ್. ಹೇಳೋದು ನಂದಲ್ಲ ಮಗು, ಇದೆಲ್ಲ ಆಗಿದೆಯಲ್ಲ ಸರ್ ನಂದಲ್ಲ. ನಮ್ ಭಾವನ ಮೇಲೆನೆ ಸುಳ್ಳು ಹೇಳ್ತೀಯಾ? ಅವ್ನ್ ಹೇಳಿದಾನಲ್ಲ ಸರ್, ನೀನ್ ಹಿಂಗ್ ಇಲ್ಲಿ ಬದುಕಕ್ ಬಿಡಲ್ಲ ಅಂತ ಹೇಳಿದಾನಲ್ಲ. ನಾನ್ ಹೇಳ್ದಂಗ್ ಕೇಳಿಲ್ಲ ಅಂದ್ರೆ ನೀನ್ ಇಲ್ಲಿ ಇರಂಗಿಲ್ಲ. ಎಲ್ಲೂ ನ್ಯಾಯ ಆಗ್ತಿಲ್ಲ ಸರ್ ನಮ್ಗೆ. ನಾವು 2 days ಆಯ್ತು ಸರ್. ನೆನ್ನೆ ಇದ್ರು ಒಳಗಡೆ ಸೇರ್ಸಕ್ ಬಿಟ್ಟಿಲ್ಲ ಸರ್. ಹೊಡಿಯಕ್ ಬಂದ ಅವ್ರ ಮಾವ ಒಳಗಡೆ ಹೋಗೋಷ್ಟಿಗೆ ಹೊಡಿಯಕ್ ಬಂದ್ಬಿಟ್ಟ. ಅದಕ್ಕೆ ಅವಳು ಈಚೆನೆ ಕೂತಿದ್ದಾಳೆ ಸರ್. 2 days ಇಂದ ನೈಟ್ ಮಗು ನೆತ್ಕೊಂಡು ನೈಟ್ ಎಲ್ಲ ಇಲ್ಲೇ ಕೂತಿದ್ದಾಳೆ ಸರ್. 2 days ಆಗಿದೆ ಅವಳಿಗೂ ಏನು ಇಲ್ದೆ ಇಲ್ಲಿ ಕುತ್ಕೊಂಡು ಸರ್. ಹೋಗಲ್ಲ ಸರ್ ನಾವು. ನ್ಯಾಯ ಸಿಗೋ ತನಕ ಅದು ಮಗು ಹುಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ ಅದು ಪ್ರೂಫ್ ಮಾಡ್ಲಿ, ಆಮೇಲೆ ಹೋಗ್ತೀವಿ ಸರ್. ಆತರ ನಮ್ ಮಗು ಏನಾದ್ರು ತಪ್ಪು ಮಾಡಿದ್ರೆ ಇಲ್ಲೇ ನಾವು ಸಾಯಿಸ್ಬಿಟ್ಟು ಹೋಗ್ತೀವಿ. ಇಲ್ಲ ನ್ಯಾಯ ಕೊಡ್ಸ್ಬೇಕು ಇಲ್ಲ ಸರ್. ನಮ್ಮ ಹೆಸರು ಈಗ ಅನ್ಯಾಯ ಆಗಿದೆ. ಕಗ್ನೂರ್ ಅನ್ನೋ ಊರಲ್ಲಿ ನಮ್ಮ ಹುಡ್ಗಿನ್ ಬೇರೆ ನಮ್ಮ ಅಣ್ಣನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ವಿ. ಆ ಹುಡ್ಗಿನ್ ಮದುವೆ ಮಾಡಿದ್ಮೇಲೆ ನನ್ನ ಮಾವನ ಮಗಳನ್ನ ಈ ಮನೆಗೆ ಸೊಸೆಯಾಗಿ ನಮ್ಮ ಅಣ್ಣನ ಮಗಳು ರೆಫರ್ ಮಾಡಿದ್ದಕ್ಕೆ ಈ ಮನೆಗೆ ನಾವು ಮದುವೆ ಮಾಡಿ ಕಳ್ಸಿದ್ವಿ. ತಾಳಿ ಕಟ್ಕೊಂಡ್ ಬಂದಿದ್ದಿಂದ ಎಮ್ಮ ಟಾರ್ಚರ್, ಅವ್ರ ಅತ್ತೆದು ನಾದ್ನಿ ಟಾರ್ಚರು, ನಾದ್ನಿ ಗಂಡಂದ ಟಾರ್ಚರು. ವರದಕ್ಷಿಣೆ ತಂದಿಲ್ಲ, ಅಷ್ಟು ತಂದಿಲ್ಲ, ಇಷ್ಟು ತಂದಿಲ್ಲ, ನನ್ನ ಮಗನ್ಗೆ ಇನ್ನೂ ತರ್ತಿದ್ರು, ಇನ್ನೂ ಜಾಸ್ತಿ ಕೊಡ್ತಿದ್ರು, ನೀವು ಕೊಟ್ಟಿರೋ ಸಾಲ್ದು ಅಂತ ಹೇಳ್ಬಿಟ್ಟು ಒಂದೇ ಸಮನೆ ನಮ್ಮ ಹುಡುಗಿಗೆ ಟಾರ್ಚರ್ ಮಾಡ್ತಿದ್ರು. ಆ ಹುಡ್ಗ ಕುಡ್ಕೊಂಡು ಬರೋನು ನೈಟಲ್ಲಿ, ಮತ್ತೆ ನೀನು ತಂದಿಲ್ಲ ಅಂತ ಗಲಾಟೆ ಮಾಡೋನು. ಅವ್ರ ನಾದ್ನಿ ಗಂಡ ತುಂಬಾ ಟಾರ್ಚರ್ ಮಾಡ್ತಾ ಇದ್ದ ನಮ್ಮ ಹುಡುಗಿಗೆ. ಆ ಹುಡುಗಿ ಮನೆಗೆ ಬಂದಾಗಿಂದ ಮಿಸ್ಬಿಹೇವ್ ಮಾಡೋದು, ಕಾಫಿ ಕೊಟ್ರೆ ಕೈ ಇಟ್ಕೊಂಡು ಎಳಿಯೋದು, ಊಟ ಹಾಕಕ್ ಹೋದ್ರೆ ತಟ್ಟೆ ಹತ್ರ ಹೋದಾಗ ಕಿಂಡಲ್ ಆಗಿ ಮಾತಾಡೋದು, ನಾನು ಹೇಳಿದ್ ಕೇಳಿಲ್ಲ ಅಂದ್ರೆ ನೀನ್ ಈ ಮನೇಲಿ ಸಂಸಾರ ಮಾಡಲ್ಲ ಅನ್ನೋದು. ನಾನು ಹೆಂಡತಿಗಂತ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ, ನಿನ್ ಲೈಫಲ್ಲಿ ನಾನೇ ಇಲ್ಲಿರೋದು, ನಿನ್ ಗಂಡಂದು ಇಲ್ಲಿ ಏನು ನಡೆಯಲ್ಲ, ಅತ್ತೆ ನಿಮ್ಮ ಮಾವ ನಿನ್ ಗಂಡ ಎಲ್ಲ ನನ್ನ ಕೈಯಲ್ಲಿದ್ದಾರೆ, ಏನೇ ಇದ್ರು ಈ ಮನೆ ಮೇಂಟೆನೆನ್ಸ್ ನಂದು, ಪ್ರತಿಯೊಂದು ನನ್ನ ಕೇಳ್ದಿರ ಈ ಮನೇಲಿ ಏನು ನಡೆಯಲ್ಲ, ನೀನ್ ಇಲ್ಲಿ ಬದುಕಿ ಬಾಳ್ಬೇಕಂದ್ರೆ ನೀನ್ ನನ್ನ ಪಕ್ಕ ಮಲ್ಕೊಂಡ್ರೇನೆ ಅಂತ ಅವ್ನು ಬಂದು ನಮ್ಮ ಹುಡುಗಿಗೆ ಹರಾಸ್ಮೆಂಟ್ ಮಾಡಿದ್ದಾನೆ, ತುಂಬಾ ಟಾರ್ಚರ್ ಮಾಡಿದ್ದಾನೆ. ಆ ಹುಡುಗಿ ಎತ್ಕೊಂಡು ಗಂಡನ ಹತ್ರ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ನಿಮ್ಮ ತಂಗಿ ಗಂಡ ಅಂತ ಹೇಳಿದಕ್ಕೆ ಹಿಡ್ಕೊಂಡು ಆ ಹುಡುಗಿನ ಹೊಡೆದು ಈ ಊರಲ್ಲಿ ಒಂದು 10 ಸತಿ ಪಂಚಾಯಿತಿ ಮಾಡಿ ಮತ್ತೆ ದೊಡ್ಡ ಮನುಷ್ಯರ ಮನೆ ಹತ್ರಕ್ಕೆ ಹೋದಾಗ ಅವ್ರು ಇನ್ನೊಂದ್ಸತಿ ಈ ತರ ಎಲ್ಲ ನಡೆಯಲ್ಲ, ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಈ ಊರಲ್ಲಿ ಪ್ರೆಸಿಡೆಂಟ್ ಅಂತ ಒಬ್ರು ಇದ್ದಾರೆ, ಅಣ್ಣ ಗೋಪಾಲ್ ಅಣ್ಣ ಅಂತ, ಅವ್ರ ಮನೆಯಿಂದ ಮಾತಾಡಿಸಿ ನಮ್ಮ ಹುಡುಗಿನ ಕಳ್ಸಿದ್ಮೇಲೆ 2 ತಿಂಗಳು ಇಟ್ಕೊಂಡು ಆ ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಎಲ್ಲರೂ ಟಾರ್ಚರ್ ಮಾಡಿ ಮತ್ತೆ ಅವನೇ ಗಂಡ ಕರ್ಕೊಂಡೋಗಿ ಟೌನ್ ಹಾಸ್ಪಿಟ್ಲಲ್ಲಿ ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಬಂದು ನಮಗೆಲ್ಲ ಫೋನ್ ಮಾಡಿ ಹೇಳಿ ಅವ್ರ ಅಮ್ಮ ಬಂದಿದ್ದಿನ ಹುಡುಗಿನ ಹಿಡ್ಕೊಂಡು ಹೊಡೆದು ಮನೇಲಿ ತುಂಬ ಗಲಾಟೆ ಮಾಡಿ ಮತ್ತೆ ಇವಾಗ ಆ ಮಗು ನನಗೆ ಹುಟ್ಟೇ ಇಲ್ಲ, ನಾನು ಅವಳ ಪಕ್ಕ ಮಲ್ಗೆ ಇಲ್ಲ, ಸಂಸಾರ ಮಾಡೇ ಇಲ್ಲ, ಅವಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಕೋರ್ಟಲ್ಲಿ ಕೇಸ್ ಹಾಕೊಂಡು ತಂಗಿ ಹೆಸರಲ್ಲಿ ಎಲ್ಲ ಆಸ್ತಿ ಬರೆದುಬಿಟ್ಟು ಅಕ್ಟೋಬರಲ್ಲಿ ನವಂಬರಲ್ಲಿ ಹೋಗ್ಬಿಟ್ಟು ಎಂಟಿ ನನಗೆ ಬೇಡ ಅಂತ ಡೈವರ್ಸ್ ಕೇಸ್ ಹಾಕ್ಸಿ ನಮ್ಮ ಹುಡುಗಿಗೆ ಅನ್ಯಾಯ ಮಾಡಿ ಈ ಸ್ಥಿತಿಲಿ ನಿಲ್ಲಿಸಿದ್ದಾರೆ. ಮತ್ತೆ ನಾವು 5ನೇ ತಿಂಗಳಲ್ಲಿ 7ನೇ ತಿಂಗಳಲ್ಲಿ 9ನೇ ತಿಂಗಳಲ್ಲಿ 10 ಸತಿ ನಾವು ಬಂದಿದ್ದೀವಿ, 10 ಸತಿ ಊರಲ್ಲಿ ಬಂದು ಪಂಚಾಯಿತಿ ಮಾಡಿದ್ದೀವಿ, ಸಂಘದವ್ರನ್ನ ಕರೆಸಿದ್ದೀವಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೆ ಯಾವುದೇ ಥರ ನ್ಯಾಯ ಆಗಿಲ್ಲ. ಇವತ್ತು ನಮ್ಮ ಹುಡುಗಿ ಈ ಸ್ಥಿತಿಲಿ ಇದ್ದಾಳೆ, ಈ ಹುಡುಗಿ ನಾವು ಮನೆ ಕರ್ಕೊಂಡು ಹೋಗಲ್ಲ, ಅವಳನ್ನ ಈ ಮಗು ಹುಟ್ಟಿಲ್ಲ ಅಂತ ಹೇಳಿರೋದ್ರಿಂದ ಅವ್ನು ಬಂದು ಪ್ರೂಫ್ ಮಾಡೋ ತನಕ ನಾವು ಇಲ್ಲಿಂದ ಜಾಗ ಬಿಟ್ಟು ಕದ್ಲಲ್ಲ. ಆ ಹುಡುಗಿ ಸಾಯ್ತಾಳೋ ಬದುಕ್ತಾಳೋ ಅವಳು ಇಲ್ಲೇ ಪ್ರೂಫ್ ಮಾಡಿಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗಲ್ಲ. ಯಾವ ಕಾನೂನು ನಮ್ಗೆ ಹೆಲ್ಪ್ ಮಾಡಿಲ್ಲ. ನಿನ್ನೆ ಒಂದು PC ಬಂದು ನಮ್ಮ ಹುಡುಗಿಗೆ ಇಲ್ಲಿಂದ ಹೋಗು ಅಂತ ಹೇಳಿದ್ದಾರೆ. ನಿನ್ನೆಯಿಂದ ನಮ್ಮ ಹುಡುಗಿನ ಇಟ್ಕೊಂಡು ಇಲ್ಲೇ ಇದ್ದೀವಿ. ಯಾವ PC ಬಂದಿಲ್ಲ, ಯಾವ ಪೊಲೀಸ್ ಸ್ಟೇಷನ್ ಅವರು ಬಂದಿಲ್ಲ, ಇಲ್ಲ ಅಕ್ಕಪಕ್ಕದವರು ಯಾರು ಆ ಅಮ್ಮನಿಗೆ ಭಯ ಬಿದ್ಕೊಂಡು ನಮ್ಮ ಹುಡುಗಿಗೆ ಒಂದು ಲೋಟ ನೀರು ಕೊಟ್ಟಿಲ್ಲ. ಮಗುನ ಹಾಕೊಂಡು ಆ ಹುಡುಗಿ ಇಲ್ಲೇ ಇದ್ದಾಳೆ. ನಾವು ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ನ್ಯಾಯ ಒದಗಿಸ್ಕೊಡಿ.